ಸಮಯ ಯಾರಿಗೂ ಕಾಯಲ್ಲ. ಒಂದು ಕಾಲದಲ್ಲಿ ಈ ನೆಲದ ಮೇಲೆ ಸಾಮ್ರಾಜ್ಯ ನಡೆದಿತ್ತು, ಶಕ್ತಿ ಇತ್ತು, ಇತಿಹಾಸ ರಚನೆ ಆಗಿತ್ತು. ಇವತ್ತು ಅದೇ ಜಾಗ ಮೌನವಾಗಿ ನಿಂತಿದೆ. ಕಲ್ಲುಗಳು ಇನ್ನೂ ಇದ್ದಾವೆ, ಆದರೆ ಅವುಗಳ ಕಥೆ ಸ್ವಲ್ಪವಾಗಿ ಮರೆಯಾಗ್ತಾ ಇದೆ. ರಾಣಿ ಚೆನ್ನಭೈರಾದೇವಿ ಒಂದು ಕಾಲದಲ್ಲಿ ಈ ನಾಡಿನ ಹೆಮ್ಮೆ. ಇವತ್ತು ಸಮಯದ ಜೊತೆಗೆ ಆ ನೆನಪುಗಳು ಕೂಡ ಅಳಿದು ಹೋಗ್ತಾ ಇವೆ. ಆದರೆ ಕೆಲವು ಕಥೆಗಳು ಸಂಪೂರ್ಣ ಮರೆಯಾಗೋ ಮುಂಚೆ ಅವನ್ನು ಮತ್ತೆ ನೋಡಬೇಕು, ಮತ್ತೆ ನೆನಪಿಸ್ಕೋಬೇಕು. ಇವತ್ತಿನ ಈ ದಾರಿ ಒಂದು ಜಾಗಕ್ಕೆ ಅಲ್ಲ, ಮರೆಯಾಗುತ್ತಾ ಇರುವ ಇತಿಹಾಸದ ಕಡೆಗೆ. ಸೊ ಲಾಸ್ಟ್ 2 ಮಂತ್ಸಿಂದ ಕ್ಯಾಮ್ರಾ ಆಫ್ ಇತ್ತು. ನೋ ಅಪ್ಲೋಡ್ಸ್, ನೋ ಸ್ಟೋರೀಸ್, ಲೈಫ್ ಬಿಹೈಂಡ್ ದ ಸೀನ್ಸ್ ಅಂತ ಅಷ್ಟೇ. ಸೊ ಯೂಟ್ಯೂಬ್ ಲವ್ ಕನ್ಸಿಸ್ಟೆನ್ಸಿ. ಯೂಟ್ಯೂಬ್ಗೆ ಕನ್ಸಿಸ್ಟೆನ್ಸಿ ಅಂದರೆ ತುಂಬ ಇಷ್ಟ, ಬಟ್ ಆ ಕನ್ಸಿಸ್ಟೆನ್ಸಿನ ನಮ್ಮಿಂದ ಮೇಂಟೈನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಸೊ ಫೈನಲಿ ಕ್ಯಾಮ್ರಾ ಆನ್ ಆಗಿದೆ. ಮತ್ತೊಂದು ಹೊಸ ದಾರಿ, ಮತ್ತೊಂದು ಹೊಸ ಜಾಗ, ಮತ್ತೊಂದು ಹೊಸ ಎಕ್ಸ್ಪೀರಿಯನ್ಸ್ ಜೊತೆ ವಿ ಅರೈವ್ಡ್. ವೆದರ್ ಮಾತ್ರ ಸೈಕ್ ಅಷ್ಟೇ. ಚಿಲ್ ವೆದರ್. ಈ ಥರ ವೆದರ್ಗೆ ಈ ಥರ ರೋಡ್ ಸಿಕ್ಬಿಟ್ರೆ ಸೈಕ್ ಅಷ್ಟೇ. ವಾವ್. ನೀವು ಸಾಗರ್ ರೋಡಲ್ಲಿ ಮಳೆಗಾಲದಲ್ಲಿ ಒಂದು ರೌಂಡ್ ಹಿಂಗೆ ರೈಡ್ ಬಂದುಬಿಟ್ರೆ ಕಳೆದೋಗ್ಬಿಡ್ತೀರಾ. ಸಾಗರ್ ರೋಡ್ ಪೀಸ್ ಅಷ್ಟೇ. ಸಮಯ ಸಾಗುತ್ತಿರ್ತದೆ, ಆದರೆ ಕೆಲವು ಕ್ಷಣಗಳು ಇತಿಹಾಸವಾಗಿಬಿಡ್ತವೆ. ದೂರದ ದಾರಿಗಳು, ಮೌನದ ಪರ್ವತಗಳು, ಅಪರಿಚಿತ ಸ್ಥಳಗಳೊಳಗೆ ಅಡಗಿರುವ ಅನೇಕ ಕಥೆಗಳು. ಪ್ರತಿ ಪ್ರಯಾಣವು ಕೇವಲ ಗಮ್ಯಸ್ಥಾನ ಅಲ್ಲ, ಅದು ಒಂದು ಅನುಭವ, ಒಂದು ಭಾವನೆ. ಇದು ದಾರಿಗಳ ಹಿಂದೆ ಓಡುವ ಕಥೆ ಅಲ್ಲ, ಕಥೆಗಳನ್ನೇ ಹುಡುಕುವ ಒಂದು ಪ್ರಯಾಣ. ವ್ಯೂ ನೋಡಿ ಸರ್. ವಾವ್. ಆ್ಯಕ್ಚುಲಿ ವಿ ಅರೈವ್ಡ್. ಸೊ ಇಲ್ಲಿಂದನೇ ಒಳಗಡೆ ಹೋಗ್ಬೇಕನ್ಸುತ್ತೆ ಮೋಸ್ಟ್ಲಿ. ಹಿಂಗೆ ಹೋಗ್ಬೇಕು ನಮ್ಮ ಕೈಸಿಪ್ಪಿ ಅಜ್ಜಿವನಿಗೆ. ಯಾ ಇದೆ ಇದೆ ಇದೆ, ಇಲ್ಲೇ ಸ್ಟಾಪ್. ಸೊ ನಮ್ದೆರಡು ಸೂರು ಹೋಗಿ ಅವ್ರನ್ನ ಮ್ಯಾನೇಜ್ಮೆಂಟ್ ಅವ್ರನ್ನ ಕರ್ಕೊಬಂದ್ರು ನೋಡಿ. ಯಾಕಂದರೆ ಇಲ್ಲಿ ಬೀಗ ಆಗಿತ್ತಾ, ಸೊ ಒಳಗಡೆ ಹೋಗ್ಬೇಕಲ್ಲ ಯಾರಾದರೂ. ಗೇಟ್ ಓಪನ್, ನಮಗೋಸ್ಕರ ಗೇಟ್ ಓಪನ್ ಆಯಿತು. ಸೊ ಬನ್ನಿ ಒಳಗಡೆ ಹೋಗಿ ಏನು ಸಾಳ್ವ ವಂಶದ ಚೆನ್ನಭೈರಾದೇವಿ ಕಾಲದಲ್ಲಿ ಆದಂಥ ಇದೊಂದು ಬಸದಿ ಬಗ್ಗೆ ಒಳಗಡೆ ಹೋಗಿ ನೋಡೋಣ. ಊಟ ವರ್ಷಕ್ಕೊಂದ್ಸರಿ ಕವಾಯತ್ ಮಾಡಿ ಕಳಿಸ್ತಾರೆ. ಇದು ಆ ಕಾಲ. ಹೌದು. ಸೊ ಈಗ ನೀವು ಸೆಟ್ ಹಾಕ್ಬೇಕಾದ್ರೆ ಈ ಥರದ್ದೇ ಹಾಕ್ಬೇಕು. ಸಂಗೀತಪುರ, ಹಾಡುವಳ್ಳಿ ಇವೆರಡು ವಿಚಾರಗಳು ಏನಪ್ಪ ಅಂತಂದರೆ, ಪೂರ್ವದಲ್ಲಿ ಇದನ್ನು ಸಂಗೀತಪುರ ಅಂತಲೇ ಕರೆಯುವಂತಹ ಪದ್ಧತಿ ಇತ್ತು. ಶಾಸನಗಳ ಉಲ್ಲೇಖವನ್ನು ನೋಡಿದ್ರೆ ಸಂಗೀತಪುರ. ಯಾಕೆ ಅಂತಂತಂದರೆ ಇಲ್ಲಿ ಸಂಗೀತಕ್ಕೆ ಹೆಚ್ಚಿನ ಆದ್ಯತೆ ಇತ್ತು. ನಮ್ಮಲ್ಲಿ ದೇವರನ್ನು ಅರ್ಚನೆ ಮಾಡಬೇಕಾದ್ರೆ ಗಾನವೂ ಸಹ ಒಂದು ವಿಧಾನ. ಹಾಗಾಗಿ ಆ ಸಂಗೀತಕ್ಕೆ ಹೆಚ್ಚಿನ ಆದ್ಯತೆ ಇತ್ತು. ಜೊತೆಗೆ ಸಂಗೀತಕ್ಕಾಗಿಯೇ ಒಂದು ಬೆಟ್ಟವನ್ನು ಮೀಸಲಿಡ್ತಾರೆ ಅವರು, ಆ ಗುಡ್ಡವನ್ನು. ಹೌದು, ಚಂದ್ರಗಿರಿಯಲ್ಲಿ ಸಂಗೀತವಾದರೆ ಈ ಅಂಕನಕಟ್ಟೆಯಲ್ಲಿರ್ತಕ್ಕಂಥ ಅರಮನೆಯಿಂದ ಇದು ಈ ಅಂಕನಕಟ್ಟೆಯ ಭಾಗ. ಇದು ಈಗೇನು ಇದರಿಂದ ಈ ಭಾಗ ಇದೆಯಲ್ಲ, ಇದಿಷ್ಟು ಅಂಕನಕಟ್ಟೆ ಅಂತ ಕರಿತಾ ಇದ್ರು. ಇದು ಅರಮನೆಯ ಭಾಗ. ಇದು ಅಂದನ್ನ ಪೂರ್ವಜರು ಏನು ಹೇಳ್ತಾ ಇದ್ರು ಅಂತಂತಂದ್ರೆ, ಐತಿಹ್ಯಗಳನ್ನು, ಚಂದ್ರಗಿರಿಯಲ್ಲಿ ಏನಾದರೂ ಸಂಗೀತ ಕಾರ್ಯಕ್ರಮಗಳು ಏರ್ಪಾಟಾದರೆ ಆ ರಾಜ ಮನೆತನದ ಅಥವಾ ರಾಜ ಪರಿವಾರದ ಅಂತಸ್ತಿನ ಮನೆಗಳು, ಯಾಕಂತಂದರೆ ನಮ್ಮ ಭಟ್ಕಳ ಮತ್ತು ಹಾಡುವಳ್ಳಿಗಳು ಭಾಳ ಚೆನ್ನಾಗಿ ಉಲ್ಲೇಖ ಬರ್ತವೆ. ಸದ್ಭಟ್ಕಳ ವಿಭಾತಿ ಸತತಂ ಭೂಪಾಲ ಸೌಧೋತ್ಕರಂ ಸದ್ಧರ್ಮಾಶ್ರಮ ಸಂಯುತಂ ಜಿನಗ್ರಹ ಹೈರ್ವಿಭ್ರಾರ್ಜಿತಂ ಮಂಗಲೈ ಅಂತೇಳಿ. ಅಂದರೆ ಎತ್ತರದ ಅರಮನೆಗಳಿದ್ವು ಅಂತೇಳಿ. ಈ ಎತ್ತರದ ಅರಮನೆಯಲ್ಲಿ ಕೂತ್ಕೊಂಡು ಅಲ್ಲಿ ಆ ಸಂಗೀತ ಸುಧೆಯನ್ನು ಇವರು ಆಸ್ವಾದಿಸ್ತಾ ಇದ್ರು. ಈಗ ಅಲ್ಲಿ ಕಾಡು ಕೂಡಿದೆ, ಇಲ್ಲಿ ಅರಮನೆ ಇಲ್ಲ, ಅಂತಸ್ತಿಲ್ಲ, ಖಾಲಿ ಬೆಟ್ಟ ನೋಡ್ತೀವಿ. ಅದೇ ಬೆಟ್ಟ. ಅಲ್ಲಿ ಚಂದ್ರನಾಥ ಸ್ವಾಮಿ ಬಸದಿ ಇದೆ, 24 ಚೌವೀಶ ತೀರ್ಥಂಕರರ ಇದು ಒಂದಿದೆ, ಮತ್ತು ಬ್ರಹ್ಮಯಕ್ಷನೂ ಇದೆ. ಆಮೇಲೆ ಸ್ವಲ್ಪ ಅವ್ಯವಸ್ಥೆಯಲ್ಲಿದೆ ಅಲ್ಲಿ ಈಗ. ಸೊ ಹಾಗಾಗಿ ಅದು ಬರ್ತಾ ಏನಾಗುತ್ತೆ, ಭಾಷೆಗಳು ಪರಿವರ್ತನೆ ಆಗ್ತಾ ಹೋದ ಹಾಗೆ ಸಂಗೀತವನ್ನು,
ಅನ್ನುವಂಥ ಪಾಠ ಬೆಳೀತು. ಹಾಗಾಗಿ ಸಂಗೀತ ಪರ ಹಾಡುವಳಿಯಾಗಿ ಪರಿವರ್ತನೆ ಆಯಿತು. ಇದು ಚಂದ್ರನಾಥ ಸ್ವಾಮಿ ಬಸದಿ ಅಂತಂದು, ಇದು ಯಾರ ಕಾಲದಲ್ಲಿ ಕಟ್ಟಲ್ಪಟ್ಟಿದೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟತೆ ಇನ್ನೂ ನನಗೆ ಸಿಗಲಿಲ್ಲ. ಬಟ್ ಸಂಗೀರಾಯ ಎನ್ನುವಂಥ ಒಬ್ಬ ಅರಸ ಬರ್ತಾನೆ. ಆ ಸಂಗೀರಾಯ ಇಲ್ಲಿ ಈಗ ನಾವೇನು ನೋಡ್ತಾ ಇದ್ದೀವಲ್ವಾ, ಇಲ್ಲಿ ಮಾನಸ್ತಂಭವನ್ನು ನಿರ್ಮಾಣ ಮಾಡ್ತಾನೆ. ಯಾವ ಮಾನಸ್ತಂಭ ಅಂತಂದರೆ ಕಂಚಿನ ಮಾನಸ್ತಂಭ. ಆ ಕಂಚಿನ ಮಾನಸ್ತಂಭದ ಮೇಲೆ ಹಲವಾರು ವಿಚಾರಗಳನ್ನು ಉಲ್ಲೇಖಿಸ್ತಾನೆ ಅವನು. ಕೆಲವೊಂದು ಸ್ತೋತ್ರಗಳನ್ನು ಹಾಕ್ತಾನೆ, ಕೆಲವೊಂದು ದಾನಗಳನ್ನು, ಕೆಲವೊಂದೊಂದು ಪೂಜಾ ಪುನಸ್ಕಾರದ ವಿಚಾರಗಳನ್ನು ಇದರಲ್ಲಿ ಉಲ್ಲೇಖ ಮಾಡ್ತಾನೆ. ಆ ಕಂಚಿನ ಮಾನಸ್ತಂಭ ಇತ್ತು. ಆ ಕಂಚಿನ ಮಾನಸ್ತಂಭ ಕಾಲಕ್ರಮೇಣ ಕಾಲದ ದಾಳಿಗೆ ಸಿಲುಕಿ ತಾನಾಗೇ ಬೀಳತ್ತೆ. ಅದು ಇದೇ ಭಾಗ. ಅದು ಎಷ್ಟು ದಪ್ಪ ಆಯಿತು ಅಂದರೆ 2 ಇಂಚು ದಪ್ಪ ಇತ್ತು ಅಂತ ಹೇಳ್ತಾರೆ. ಆ ಮೇಲಿಂದ ಕೆಳಗಿನವರೆಗೂ ಅದರಲ್ಲಿ ಶಾಸನಗಳು ಕೆತ್ತಲ್ಪಟ್ಟಿದ್ವು ಅಂತಂದು ಹೇಳಿ ಪೋರ್ಚುಗೀಸ್ ಇತಿಹಾಸಕಾರರು ಹೇಳ್ತಾರೆ. ಈಗ ಕಲ್ಲಿನ ಮಾತ್ರ ಇದೆ. ಈಗ ಕಲ್ಲಿನ ಇದು ಪೂರ್ಣ ಅಲ್ಲ, ಇದು ಬೇರೆ ಎದ್ದು. ಇದು ಮಾತ್ರ ಅದಕ್ಕೆ ಮಾನಸ್ತಂಭ ಬರೋದು, ಇದು ಬೇರೆ ಎದ್ದು. ಸೊ ಅದು ಒಂದು ಭಾಗ ಇವತ್ತು ಧರ್ಮಸ್ಥಳದ ಮ್ಯೂಸಿಯಂ ಅಲ್ಲಿದೆ. ಇನ್ನೊಂದು ಭಾಗ ಹೌದು ಕರ್ನಾಟಕ ಯೂನಿವರ್ಸಿಟಿ, ಧಾರವಾಡ ಯೂನಿವರ್ಸಿಟಿ ಕನ್ನಡ ವಿಭಾಗದಲ್ಲಿದೆ. ಅದರಲ್ಲೂ ಅಲ್ಪ ಸ್ವಲ್ಪ ಉಲ್ಲೇಖಗಳಿದ್ದಾವೆ, ಓದಬಹುದು. ಚೆನ್ನಭೈರಾದೇವಿ ಕಾಲಘಟ್ಟದಲ್ಲಿ ಏನಾಗತ್ತೆ ಅಂತಂದರೆ ಇವೆಲ್ಲ ಏನು ಕಟ್ಟಲ್ಪಟ್ಟಿತ್ತಲ್ವಾ, ಇವೆಲ್ಲವೂ ವಿಜೃಂಭಣೆಯಿಂದ ಹೌದು. ಇದು ಸಂಗೀರಾಯನ ಕಾಲದಲ್ಲೇ ಕಟ್ಟಿರೋದು. ಅಲ್ಲೊಂದು ಪಾರ್ಶ್ವನಾಥ ಸ್ವಾಮಿ ಬಸದಿ ಆ ನಂತರದ ಕಾಲದಲ್ಲಿ ಕಟ್ಟಿದ್ದು. ಅಂದರೆ ಸಂಗೀರಾಯನ ನಂತರದ ಕಾಲದಲ್ಲಿ ಭೈರವರಸ ಬರ್ತಾನೆ, 2ನೇ ದೇವರಾಯ ಬರ್ತಾನೆ, ರಂಗರಾಜ ಒಡೆಯ ಬರ್ತಾನೆ, ತುಂಬ ಜನ ಬರ್ತಾರೆ. ಸೊ ಅವ್ರ ಕಾಲದಲ್ಲಿ ಕಟ್ಟಿರೋದು. ಅಲ್ಲಿ ಇನ್ನೊಂದು ವಿಶೇಷ ಏನಂತಂದರೆ ಆ ಪಾರ್ಶ್ವನಾಥ ತೀರ್ಥಂಕರರ ಬಸದಿಗೆ ಅದರ ಹಿಂಭಾಗದ ಪ್ರಭಾವಳಿಯನ್ನು ಪದ್ಮಣ್ಣ ಶೆಟ್ಟಿ ಅನ್ನುವಂಥವನು ಕೊಡ್ತಾನೆ. ಅದು ಯಾವುದರದಪ್ಪ ಅಂತಂದ್ರೆ ಬಂಗಾರದ್ದು. ಎಷ್ಟಿತ್ತಪ್ಪ ಅಂದ್ರೆ 18 ಮಣ ಬಂಗಾರದ ಪ್ರಭಾವಳಿ. 18 ಮಣ ಅಂದರೆ 11 kg ಅಂತ ಲೆಕ್ಕ ಹಾಕಿ 208 kg ಬಂಗಾರದ ಪ್ರಭಾವಳಿ ಅಲ್ಲಿ ಇಲ್ಲಿಂದ ಆ ಕಡೆ ಅಲ್ಲಿ ಒಂದು ಪಾರ್ಶ್ವನಾಥ ಸ್ವಾಮಿ ಬಸದಿ ಅಂತ ಇದೆ. ಸೊ ನಮ್ಮಲ್ಲಿ ಸಾಮಾನ್ಯವಾಗಿ ನಮ್ಮ ಕ್ಷೇತ್ರಗಳಲ್ಲಿ ಹೌದೌದು ಎಲ್ಲ ಕಡೆಗೂ ನಮ್ಮ ಎಲ್ಲಿ ಕ್ಷೇತ್ರಗಳಿದಾವಲ್ಲ, ಉದಾಹರಣೆಗೆ ಗೇರುಸೊಪ್ಪ ಇರಬಹುದು, ಹಾಡುವಳ್ಳಿ ಇರ್ಬೋದು, ಅಥವಾ ಕಾನೂರು ಭಾಗದಲ್ಲಿರ್ಬೋದು, ಅಲ್ಲೆಲ್ಲ ಏನಾಗುತ್ತೆ ಅಂತಂದರೆ ಶುದ್ಧತೆಗೆ ನಮ್ಮಲ್ಲಿ ಹೆಚ್ಚಿನ ಆದ್ಯತೆ. ಈಗ ನಮ್ಮಲ್ಲಿ ನೀರನ್ನು ಕುಡಿಬೇಕು ಅಂತಂದರೆ ಈಗೆಲ್ಲ ನಾವು ಹೇಗಾದರೂ ಕುಡಿತೀವಿ. ಆದರೆ ಶಾಸ್ತ್ರೋಕ್ತ ಏನು ಹೇಳುತ್ತೆ ಅಂತಂತಂದರೆ ಬದುಕಬೇಕು ಅಂದರೆ ಹೇಗಾದ್ರೂ ಕುಡಿಬೇಕು, ಅನಿವಾರ್ಯ. ಅದನ್ನು ನಾವು ಹೇಳಲಿಕ್ಕೆ ಬರೋದಿಲ್ಲ. ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ ಒಂದು ಬಟ್ಟೆಯನ್ನು 7 ಬಾರಿ ಅದನ್ನು ಮಡಚಬೇಕು. ಅಂದರೆ 7 ಪರದೆ ಬರಬೇಕು, ನೀರು ಕುಡಿಬೇಕು, ಅದರಿಂದ ಸೋಸಿ ಕುಡಿಬೇಕು, ಆವಾಗ ಅದು ಶುದ್ಧತೆ ಇರುತ್ತೆ ಅನ್ನುವಂಥದ್ದು ಹೇಳ್ತಾರೆ. ಹಾಗಾಗಿ ಒಬ್ಬ ಒಂದು ಬಾವಿಯಿಂದ ನೀರು ತೆಗಿಬೇಕಾದ್ರೆ ಅವ್ನು ಸೋಸಬೇಕು ಅಂದರೆ 1/4 ಗಂಟೆ ಬೇಕು, ಅದಷ್ಟು ಬೇಗ ಇಳಿಯೋದಿಲ್ಲ. ಹಾಗಾಗಿ ಬಾವಿ ಪ್ರತಿ ಮನೆಗೂ ಇತ್ತು. ಮತ್ತು ಬಾವಿ ಶುದ್ಧೋದಕವನ್ನು ತರಬೇಕು ಅಂತಂದರೆ ಅದು ಬಹಳ ಶುದ್ಧವಾಗಿರಬೇಕು. ನಾವು ಯಾವುದೋ ಸಂದರ್ಭದಲ್ಲಿ ನಾವು ಹೊರಗಡೆಯಿಂದ ಬಂದ ತಕ್ಷಣ ಬಾವಿ ನೀರನ್ನು ಸೇದುವುದಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ. ಸೇದಿಟ್ಟ ನೀರಿಂದ ನಾವು ಶುದ್ಧೋದಕವನ್ನು ಬಳಸಿ ಆಮೇಲೆ ಬಳಸಿ. ಕೆಲವು ಪದ್ಧತಿಗಳನ್ನು ನಾವು ಅದನ್ನು ಹೇಳೋ ಹಾಗಿಲ್ವಲ್ಲ, ಬದಲಾವಣೆ ಆಗಿದೆ. ಈಗೆಲ್ಲ ತುಂಬ ಇರುತ್ತೆ. ಇದೇ ಸರೌಂಡಿಂಗ್ಸ್ ಅಲ್ಲೇ ಏನೋ ಬಾವಿ ಇತ್ತು ಅಂತ ಇದಾವೆ. ನೀವು ಉದ್ದಕ್ಕೂ ನೋಡ್ತಾವ್ರಿ. ಈಗ ಏನಾಗಿದೆ ಅಂತಂದ್ರೆ ಕಾಲಕ್ರಮೇಣ ಅದು ಮಣ್ಣಿನ ಇದೆಲ್ಲ ಸವಕಳಿಗೆ, ಯಾಕಂದ್ರೆ ನಮ್ಮಲ್ಲಿ ಅತಿಯಾದ ಮಳೆ ಬೀಳ್ತಾ ಇದೆ. ಮಳೆ ಬಿದ್ದಾವಾಗ ಮೇಲ್ಭಾಗದ ಪದರ ಎಲ್ಲ ತೊಳೆದು ಹೋಗಿ ಆ ಆಳದ ಬಾವಿ ಬೀಳತ್ತೆ. ಈ ಗೇರುಸೊಪ್ಪದಲ್ಲೂ 1008 ಬಾವಿಯಲ್ಲಿ ಈಗ ಒಂದು 150-200 ಬಾವಿ ಹುಡುಕ್ಬೋದು ನೀವು. ಮತ್ತು ಕಲ್ಲು ಕಟ್ಟಿರುವಂಥ ಬಾವಿಗಳು ಆದರೂ ಮುಚ್ಚಿ ಹೋಗ್ಬಿಟ್ಟಿದ್ದಾವೆ. ವಿಜಯನಗರದ ಸಾಳುವರು ಬೇರೆ, ಅವ್ರು ಬೇರೆ, ಅವರಿಗಿಂತ ಎಷ್ಟೋ ಈಗೇನು ಹೇಳ್ತಾನೆ ವಿಜಯನಗರದ ಸಾಳುವರು ಬೇರೆ, ಇವರೇ ಬೇರೆ. ಅವ್ರಿಗಿಂತ ಹಿಂದೆ ಇದು 1275 ಉಲ್ಲೇಖ ಬರುತ್ತೆ. ಹೌದು, 13ನೇ ಶತಮಾನ. ಅದರಲ್ಲಿ ಇನ್ನೊಂದೇನು ಹೇಳ್ತಾನೆ ಅಂತಂದರೆ ಇವ್ರು ಯಾವಾಗ ಪ್ರವರ್ಧಮಾನಕ್ಕೆ ಬಂದರು ಅಂತಂದರೆ ಒಂದು ಶಾಸನದಲ್ಲಿ ಉಲ್ಲೇಖ ಬರುತ್ತೆ. ಮಲೆವರ ಗಂಡರಂ ಕಲಿಮುಖಾಂಬುಜ ಹಸ್ತರನೇಕ ಭೂಪರಂ ಸೆಲೆ ನಗೆರಾಳ್ದು ಪೋದರವರಿಂ ಬಳಿಕ ಕಲಿಹೊನ್ನ ಭೂಪಂ ನಗರಿಯ ಅರಸನಾದಂ ಅಂತೇಳಿ ಬರುತ್ತೆ. ಅಂದರೆ ಹೊನ್ನ ನರೇಂದ್ರ ಅನ್ನುವಂಥವನು 1340 ಅಧಿಕಾರಕ್ಕೆ ಬರ್ತಾನೆ. ಅವನು ಯಾವಾಗ ಬಂದ ಅಂತಂದ್ರೆ ಅವನಿಗಿಂತ ಎಷ್ಟೋ ಜನ ಕಲಿವೀರರು ಈ ಸಾಮ್ರಾಜ್ಯದ ರಾಜನ ಸ್ಥಾನವನ್ನು ಅಲಂಕರಿಸಿದ್ರು. ಅವರೆಲ್ಲರ ಬಳಿಕ ಹೊನ್ನಭೂಪ ಬರ್ತಾನೆ. ಹೊನ್ನಭೂಪನ ನಂತರ ಐವರಸ ಬರ್ತಾನೆ. ಐವರಸ ನಂತರ ಕಾಮರೂಪ, ಸಂಗೀರಾಯ, ಸಂಗರಾಯ, ದೇವರಾಯ, ತುಂಬ ಜನ ಬರ್ತಾರೆ. 1606 ಒಂದು ನಮ್ಮದೇನು ಸಾಮ್ರಾಜ್ಯದ ಮೇಲೆ ಕೆಳದಿಯರು ದಾಳಿ ಮಾಡ್ತಾರಲ್ವ, ಹಲವು ಕಾರಣಗಳಿದ್ದಾವೆ. ನಮಗೆ ಉಲ್ಲೇಖಗಳನ್ನು ನೋಡ್ತಾ ಹೋದ್ರೆ 100 ಕಾರಣಗಳೇ ಸಿಗ್ತವೆ. ದಾಳಿ ಮಾಡಿದ ಬಳಿಕ ಏನಾಗುತ್ತೆ ಅಂತಂದರೆ
ಇಲ್ಲಿಯ ಅರಸು ಮನೆತನಗಳನ್ನು ಮತ್ತು ಶ್ರೀಮಂತ ಪರಂಪರೆಯ ಮನೆತನಗಳನ್ನು ನಾಶ ಮಾಡ್ತಾ ಹೋಗ್ತಾನೆ. ಕೇಳದಿಯವರು ಒಬ್ಬರನ್ನು ಬದುಕೋದಕ್ಕೆ ಅವಕಾಶ ಕೊಡೋದು. ಪೋರ್ಚುಗೀಸರು ನಮ್ಮನ್ನು ನಾಶ ಮಾಡಲಿಲ್ಲ. ಪೋರ್ಚುಗೀಸರನ್ನು ನಾವು ಸೋಲಿಸಿ ಅವರು ಅನಿವಾರ್ಯವಾಗಿ ನಮ್ಮ ಹತ್ರ ಬಂದರು. ಅವ್ರಿಗೆ ಬೇರೆ ಪರ್ಯಾಯ ಮಾರ್ಗ ಇಲ್ಲದ ವ್ಯಾಪಾರ ವ್ಯವಹಾರಕ್ಕೆ ಅನಿವಾರ್ಯವಾಗಿ ನಮ್ಮ ಹತ್ರ ಬಂದರು. ಬಿಟ್ಟರೆ ನಮ್ಮ ಸಾಮ್ರಾಜ್ಯವನ್ನು ಅಳಿಸಿ ಹಾಕಿರುವಂಥದ್ದು ಕೇಳದಿಯವರೇ. ಅದು ಆಗಿನ ಕಾಲದ ರಾಜನೀತಿ ಬಿಟ್ಟರೆ ಅದು ತಪ್ಪು ಇದು ತಪ್ಪು ಅಂತ ನಾವು ಅನಲೈಸ್ ಮಾಡ್ಬೋದು. ಬಿಟ್ಟರೆ ಇದಮಿತ್ತಮ್ ಅಂತ ಹೇಳೋದಕ್ಕೆ ಬರೋದಿಲ್ಲ. ಅದು ಹಾಗೆ ಅವರು ಯಾವಾಗ ಈ ಸಾಮ್ರಾಜ್ಯವನ್ನು ಅಳಿಸಿ ಹಾಕ್ತಾರಲ್ವಾ, ನಮ್ಮ ಸಾಮ್ರಾಜ್ಯದ ಹಲವಾರು ಕೊಂಡಿಗಳು ಏನಾಗ್ತವೆ ಅಂತಂದರೆ ಸ್ಥಾನಪಲ್ಲಟ ಆಗ್ಬಿಡ್ತಾವೆ, ಹೊರಗಡೆ ಹೋಗ್ಬಿಡ್ತಾರೆ, ಎಲ್ಲೆಲ್ಲೋ ಹೋಗ್ಬಿಡ್ತಾರೆ. ನಿಮ್ಮ ಮೂಲ ಎಲ್ಲಿ ಅಂತಂದು ಇವತ್ತು ಯಾರಿಗೂ ಹೇಳಕ್ಕೆ ಎಲ್ಲವೋ ಕೆಲವಷ್ಟು ಮನೆಗಳನ್ನು ನಾವು ಆಧರಿಸಿ ಹೇಳಬೇಕು. ಬಿಟ್ಟರೆ ಇದ್ದಾರೆ ನಾವೆಲ್ಲ ಹೌದು ನಾವೆಲ್ಲ ಇವ್ರು ಇದಾರಲ್ವಾ, ಇವರು ಇಲ್ಲಿಯ ಮೂಲ ಪುರೋಹಿತ ಕುಡಿ ಅಂತಂದ್ರೆ ಇವರೇ ಮೂಲ ಪುರೋಹಿತ ಕುಡಿ. ಹೌದು ಆವಾಗಿನಿಂದ ಅವ್ರು ಇಲ್ಲಿಂದ ಯಾಕೆ ಹೋದ್ರು, ಈ ಕಂಚಿನ ಮಾನಸ್ತಂಭಕ್ಕೂ ಅವರಿಗೇನು ಸಂಬಂಧ ಅಂದ್ರೆ ದೊಡ್ಡ ಪತ್ತೇದಾರಿ ಇತಿಹಾಸ. ಅದು 1 ನಿಮಿಷದಲ್ಲ 5 ನಿಮಿಷದಲ್ಲ ಹೇಳಲಿಕ್ಕೆ ಬರೋದಿಲ್ಲ ಅದು. ಸೊ ಅದು ನೋಡ್ರಿ, ತಲಾಂತರದವರೆಗೆ ನಾವು ಇದನ್ನು ಮರೆತರೂ ನಮಗೆ ಆ ಒಂದು ಬಂಧ ಇದೆಯಲ್ಲ ವಾಪಸ್ ಕರ್ಸತ್ತೆ ಅನ್ನೋದಕ್ಕೆ ಇವರೇ ಉದಾಹರಣೆ. ಇವರು ಇಲ್ಲಿಯ ಮೂಲ ಪುರೋಹಿತ ಅಲ್ಲ, ಟೋಟಲಿ ಇಡೀ ಹಾಡುವಳ್ಳಿಯ ಮೂಲ ಪುರೋಹಿತ ಸಂತತಿ ಅವರು. ಅಂದ್ರೆ ಸುಮಾರು ಜನ ಇರ್ತಾರೆ, ಹಿರಿಯ ತಲೆಮಾರು ಅಂತ ಇವರು. ಹೀಗೆ ನಾವು ಈ ಗೇರುಸೊಪ್ಪ ಇದಕ್ಕೆ ಸಂಬಂಧಪಟ್ಟ ಫ್ಯಾಮಿಲಿ ಆಗಿರೋದ್ರಿಂದ ಹಾಗಾಗಿ ಅದು ಮೊದಲಿಂದನೂ ಅದು ತಲಾಂತರದಿಂದ ಬಂದಿರೋದು. ಅದು ಆದ್ರೆ ಮೊದಲೆಲ್ಲ ಹೇಳ್ಕೊಳ್ಳೋ ಹಾಗಿರ್ಲಿಲ್ಲ ಅವಾಗ, ಯಾಕಂದ್ರೆ ಈಗ ಹೇಳ್ಕೊಳ್ಳೋದ್ರಲ್ಲಿ ಏನೂ ಇಲ್ಲ. ಹಾಗಾಗಿ ನಾನು ಈಗಿರೋದು ನಮ್ಮೂರು ಹಂಜಕ್ಕಿ ಅಂತ, ಅದು ಮೂಲತಃ ಅದರ ಹೆಸರು ಗುಚ್ಚಕ್ಕಿ ಅಂತ. ನಮಗೂ ಮತ್ತು ಸಾಗರ ತಾಲೂಕು ಶಿವಮೊಗ್ಗ. ಇಲ್ಲೇ ನಮ್ಮ ಗೇರುಸೊಪ್ಪ ಬಾರ್ಡ್ರೆ ನಮ್ಮದು. ಮೂಲತಃ ಸ್ವತಂತ್ರ ಪೂರ್ವದಲ್ಲಿ ನಮ್ಮದು ಹೊನ್ನಾವರ ತಾಲೂಕೆ. ಜೋಗ್ ಫಾಲ್ಸ್ ಕೂಡ ಹೊನ್ನಾವರ, ನೀವು ಯೋಚನೆ ಮಾಡಬೇಡ್ರಿ. ಜೋಗ್ ಫಾಲ್ಸ್ ಕೂಡ ಹೊನ್ನಾವರನೇ. ಈಗ ಅದು ನಾವೀಗ ಹೆಂಗೆ ಅರ್ಥೈಸ್ಕೊಳ್ಬೇಕು ಅಂದ್ರೆ ನಾವು ಕರ್ನಾಟಕದ್ದು ಅಂದ್ಕೊಳ್ಬೇಕು ಅಷ್ಟೇ, ನಾವು ಜಿಲ್ಲೆಯದ್ದು ಅಂತ ಸುಮ್ಮನೆ. ಹಾಗಾಗಿ ನಾನು ಗುಚ್ಚಕ್ಕಿ ಅನ್ನುವಂಥ ಫ್ಯಾಮಿಲಿ. ನಮ್ಮ ಮನೆಯಲ್ಲಿ ಒಬ್ಳು ರಾಮಕ್ಕ ಅಂತಿದ್ಲು, ಇನ್ನೊಬ್ರು ಬೈಚಿ ರಾಜ ಅಂತಿದ್ರು. ಬೈಚಿ ರಾಜ ಅಲ್ಲಿ ರಾಜ ಆಗ್ತಾನೆ, ರಾಮಕ್ಕ ಅಲ್ಲಿ ಯೋಜನಾ ಶ್ರೇಷ್ಠಿ ಅನ್ನೋನಿಗೆ ಮದುವೆ ಮಾಡಿಕೊಡ್ತಾರೆ. ಅವರು ತುಂಬ ಧಾರ್ಮಿಕ ಇದನ್ನು ನಡೆಸಿದವರು. ಹಾಗಾಗಿ ಅದು ದೊಡ್ಡ ಪರಂಪರೆ ಇದೆ. ಹಾಗಾಗಿ ಇದು ಖುಷಿ ಆಯಿತು. ಸೊ ಅದ್ರ ಮೇಲೆ ಒಂದು ಬಸದಿ ಕೂಡ ಇದೆ. ಸೊ ಅಲ್ಲಿಗೆ ನಾವೀಗ ನೆಕ್ಸ್ಟ್ ಹೋಗೋದು. ಸೊ ಅದು ಚಂದ್ರಗಿರಿ. ಈ ಬೆಟ್ಟ ಇದೆಯಲ್ಲ, ಇದು ಇಂದ್ರಗಿರಿ ಅಂತ. ಸೊ ಆ ಬೆಟ್ಟದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ ಮಾಡೋದನ್ನು ಈ ಬೆಟ್ಟದ ಮೇಲೆ ಕೂತ್ಕೊಂಡು ನೋಡ್ತಿದ್ರಂತೆ. ಚಂದ್ರಗಿರಿ, ಇಂದ್ರಗಿರಿ. ಸೊ ಸಾಳುವ ಡೈನೆಸ್ಟಿ ಬಗ್ಗೆ, ಸಂಗೀತಪುರ ಹಾಡುವಳ್ಳಿ ಹೇಗಾಯಿತು, ಇಂದ್ರಗಿರಿ, ಚಂದ್ರಗಿರಿ ಎಲ್ಲದ್ರ ಬಗ್ಗೆಯೂ ನಮ್ಮ ಲೋಕನಾಥ್ ಜೈನ್ ಸರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ನೀವು ನೋಡಿದ್ರಿ, ನಿಮಗೂ ಏನೋ ಒಂದು ಇನ್ಫಾರ್ಮೇಷನ್ ಸಿಕ್ತು ಅಂತ ಅಂದ್ಕೊತೀನಿ. ಸೊ ಇದೇ ದಾರಿಲಿ ಸ್ವಲ್ಪ ಮುಂದೆ ಇನ್ನೊಂದು ಬಸದಿ ಇದೆ, 23ನೇ ತೀರ್ಥಂಕರು ಪಾರ್ಶ್ವನಾಥ ಅವರ ಬಸದಿ ಇದೆ. ಸೊ ಅಲ್ಲಿಗೆ ಹೋಗ್ಬೇಕೀಗ. ಸೊ ಬನ್ನಿ ಅಲ್ಲಿಗೆ ಹೋಗಿ ಅಲ್ಲಿಯ ಇನ್ಫಾರ್ಮೇಷನ್ ಏನು ಅಂತ ನೋಡ್ಕೊಂಬರೋಣ. 24ನೇ ತೀರ್ಥಂಕರಿಗೆ ಮಾವೀರ, ಅದಕ್ಕಿಂತ ಹಿಂದ್ಗಡೆ ತೀರ್ಥಂಕರು ಪಾರ್ಶ್ವನಾಥ. 24 ತೀರ್ಥಂಕರಿಗೆ ಇದು ಕೇವಲ ಶಿಲೆ ಅಲ್ಲ, ಜೈನ ಧರ್ಮದ 23ನೇ ತೀರ್ಥಂಕರ ಪಾರ್ಶ್ವನಾಥರ ದಿವ್ಯ ಸಾನ್ನಿಧ್ಯ. ಮೌನದಲ್ಲೇ ಶಾಂತಿ ಹೇಳುವ ಈ ಪವಿತ್ರ ಸ್ಥಳ ಇತಿಹಾಸಕ್ಕೂ ಆತ್ಮಜ್ಞಾನಕ್ಕೂ ಒಂದು ಜೀವಂತದ ಸಾಕ್ಷಿ. ಲಾಂಛನಗಳಿರುತ್ತೆ ಅಂದರೆ ಈ ಜಾಗದಲ್ಲಿ ಇವರಿಗೆ ಸರ್ಪದ್ದು ಚಿಹ್ನೆ ಇರುತ್ತೆ. ಅವರಿಗೆಲ್ಲ ಒಂದೊಂದು ತೀರ್ಥಂಕರಿಗೆ ಒಂದೊಂದು ಚಿಹ್ನೆ ಇರುತ್ತೆ. ಅದು ಆ ಪ್ಲೇಟು, ಇದು ಯಂತ್ರ, ಇದು ಸಿದ್ಧಚಕ್ರ ಯಂತ್ರ ಇದೆ. ಅದನ್ನು ಬರೆದಿರ್ತಾರೆ. ಅದರಲ್ಲಿ ನಾವು ಆರಾಧನೆಗಳನ್ನು ಮಾಡುವಾಗ ಅದರಲ್ಲಿ ಯೂಸ್ ಮಾಡ್ತೀವಿ. 13ನೇ ಶತಮಾನದ್ದೇನೆ. ಅಂದರೆ ಈ ಬಿಲ್ಡಿಂಗ್ ಇಲ್ಲ, ಮತ್ತೆ ನಂಬರ್ ಹಾಕಿ ತೆಗೆದು ಮತ್ತೊಂದ್ಸರಿ ಸೇರಿಸಿದ್ದಾರೆ. ಇದನ್ನೇ ಹೊಸದಾಗಿ ಅಂದರೆ ಪಂಚಕಲ್ಯಾಣ ಮಾಡಿದ್ರು, ಹೊಸ ಮೂರ್ತಿಗೆ ಮತ್ತೆ ಶುದ್ಧೀಚಾರ ಮಾಡಿದ್ದಕ್ಕೆ ಅದನ್ನು ಇದು ಮಾಡ್ಕೊಂಡಿದ್ದಾರೆ. ಅಂದರೆ 1008 ಅವ್ರದ್ದು ಇದು ಬರುತ್ತೆ ಸರ್ನೇಮ್ ಥರ. 1008 ಪಾರ್ಶ್ವನಾಥ ತೀರ್ಥಂಕರ. ಎಲ್ಲ ತೀರ್ಥಂಕರಿಗೂ 1008 ಅಂತ ಹಿಂದ್ಗಡೆ ಭಗವಾನ್ 1008 ಎಲ್ಲ ತೀರ್ಥಂಕರಿಗೂ 1008 ಅಂತಲೇ ಬರುತ್ತೆ. ಸೊ ಬಸದಿ ಎಲ್ಲ ನೋಡಾಯಿತು, ಹಾಡುವಳ್ಳಿಯ ಬಸದಿ, ಸಂಗೀತಪುರ ಎಲ್ಲ ನೋಡಾಯಿತು. ಸೊ ಈಗ ಚಂದ್ರಗಿರಿ ಅಂತ ಒಂದು ಎಲ್ಲಿ ಗೊತ್ತಾ ನೀವು? ಸೊ ಈಗ ಚಂದ್ರಗಿರಿ ಅಂತ ಒಂದು ಬೆಟ್ಟ ಇದೆ.
ಸೊ ಆ ಬೆಟ್ಟದ ಮೇಲೆ ಒಂದು ಬಸದಿ ಇದೆ. ಆ ಬೆಟ್ಟದ ಮೇಲೆ ಹೋಗೋ ದಾರಿ ಸ್ವಲ್ಪ ಕ್ರಿಟಿಕಲ್ ಇದೆ. ಸಮಥಿಂಗ್ 1 ಕಿಲೋಮೀಟರ್ ಹತ್ತತ್ರ ಟ್ರೆಕ್ ಮಾಡಬೇಕು. ಸೊ ಚಂದ್ರಗಿರಿ ಬೆಟ್ಟ ಹತ್ತೋಕ್ಕಿಂತ ಮುಂಚೆ ಹೊಟ್ಟೆಗೆ ಏನಾದರೂ ಹಾಕೊಬೇಕಲ್ಲ. ಸೊ ಯಾವುದೋ ಸಣ್ಣ ಹೋಟ್ಲಿಗೆ ಬಂದರೆ ಇಲ್ಲಿ ಎಂತ ತಿಂತಾರೆ, ಪಾರ್ಲೇಜಿ ಚಾ ಆರ್ಡ್ರ್ ಮಾಡಿದ್ದೀವಿ. ಚಾ ಅದೇ ಕುಡ್ಕೊಂಡು ಗುಡ್ಡೆ ಎದ್ದು ಬಿಡೋದು ಅಷ್ಟೇ. ಪಾರ್ಲೇಜಿ ಚಾ. ಫೈನಲಿ ಚಾ ಚಾ ಒಳ್ಳೆಯಾಗದೆ. ಒಳ್ಳೆಯಾದ್ರೆ 5:15 ಒಂದು ಚಾ ಕುಡಿದು ಒಂದು ಬಿಸ್ಕೆಟ್ ಮೇಲೆ ಈಗ ಮತ್ತೆ ಚಂದ್ರಗಿರಿ ಬೆಟ್ಟ ಹತ್ತಬೇಕೀಗ. ಚಂದ್ರಗಿರಿ ಬೆಟ್ಟ ಹತ್ತಿ ಅಲ್ಲೊಂದು ಬಸದಿ ಇದೆ. ಸೊ ಆ ಬಸದಿನ ನೋಡಿ ಇಂದ್ರಗಿರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಮೋಸ್ಟ್ಲಿ. ಇಂದ್ರಗಿರಿ ಕಷ್ಟ. ಇಂದ್ರಗಿರಿನ ಇನ್ನೊಂದು ಸಲ ಕವರ್ ಮಾಡಬೇಕು. ಸೊ ಈಗ ಚಂದ್ರಗಿರಿಗೆ ಹೋಗುವ. ಚಂದ್ರಗಿರಿಯಲ್ಲಿ ಒಂದು ಬಸದಿ ಇದೆ, ಅಲ್ಲಿ ಹೋಗಿ ಅದನ್ನು ಎಕ್ಸ್ಪ್ಲೋರ್ ಮಾಡುವ ಬನ್ನಿ. ಸೊ ಐ ಥಿಂಕ್ ಇಲ್ಲೇ ಎಲ್ಲೋ ಒಂದು ಕ್ರಾಸ್ ಇತ್ತು. ಇದೇ ಕ್ರಾಸ್. ಬೋರ್ಡೆಲ್ಲ ತೆಗ್ದಾಕರೆ. ಚಂದ್ರಗಿರಿ ಬೆಟ್ಟದ ಮೇಲೆ ಇವತ್ತು ಮೌನ ಮಾತ್ರ ಕೇಳಿಸುತ್ತದೆ. ಕಲ್ಲುಗಳು ಮುರಿದಿವೆ, ಸಮಯ ಎಲ್ಲವನ್ನೂ ಮರೆಸಿದರು. ಈ ಬಸದಿ ಇನ್ನೂ ಇತಿಹಾಸದ ಉಸಿರು ಹಿಡಿದಿದೆ. ಒಂದು ಕಾಲದಲ್ಲಿ ಧ್ಯಾನ, ಶಕ್ತಿ ಮತ್ತು ಸಂಸ್ಕೃತಿಯ ಕೇಂದ್ರವಾಗಿದ್ದ ಈ ಜಾಗ ಇವತ್ತು ಮರೆಯದ ಕಥೆಗಳನ್ನು ನಿಧಾನವಾಗಿ ಹೇಳುತ್ತದೆ. ಸುಮಾರು ದೂರ ನಡೆದಾದ್ಮೇಲೆ ಮೆಟ್ಲೆಲ್ಲ ಸಿಕ್ತು. ಮೆಟ್ಲು ಹತ್ತಿ ಸಿಮೆಂಟ್ ಇದೀಗ ರೀಸೆಂಟಾಗಿ ಮಾಡಿದ್ದು ಮೋಸ್ಟ್ಲಿ. ಫೈನಲಿ ಚಂದ್ರಗಿರಿ ಬೆಟ್ಟದ ಮೇಲೆ ಬಾವಲಿ ರಾಶಿಯೋ ಇಲ್ಲಿ, ಬಾವಲಿ ರಾಶಿ ಇಲ್ಲಿ. ಲೈಟ್ ಇತ್ತಲ್ಲ, ಲೈಟ್ ಶಿಲ್ಪಿ ಕೆಲಸ ಮತ್ತೆ ಶಿಲ್ಪಿ ಕೆಲಸ ಅವರೆಲ್ಲ ಹ್ಯಾಂಗ್ ಮಾಡ್ತೀರ ಮರ? ಒಂದು ಮೆಷಿನ್ ಇಲ್ಲ, ಎಂತದಿಲ್ಲ ಮರ. ನೀನು ಶಿಲ್ಪಿ ಕೆಲಸ ಮಾಡ್ತಿಲ್ಲ, ಇದನ್ನ ಯಾವ ತರ ಮಾಡುವುದು? ಸಾಧ್ಯ ಇಲ್ಲ. ಗಮ್ಮ ಕೂಡ್ಸೋದಲ್ಲ ಮತ್ತೆ ಒಂದೇ ಕಂಬ, ಏಕಶಿಲೆ ಇದು ಒಂದೇ ಕಂಬ ಅಲ್ವಾ? ಗಮ್ಮ ಕರೆ ಇಲ್ಲಿ ಕಾಣ, ಇದು ಒಂದು ಸೆಟ್, ಇದು ಮತ್ತಿದು ಈ ಪಳಗಿ ಒಂದು ಸೆಟ್ ಇದು. ಇಲ್ಲಿ ಈ ಡಿಸೈನ್ ಮಾಡಿ ನೀವು ಇಲ್ಲಿ ನೋಡಿ, ಇದು ಒಳಗೆ ಹೋಲ್ ಅದಿಲ್ಲ. ಅದು ಮಾಡ್ತಾರ ಇಲ್ಲಪ್ಪ, ನಿಮ್ಗೆ ಯಾವುದು ಕಟ್ ಆಗದಂತೆ. ಕಮ್ಮಿ ಕೊಡ್ಬೇಕು ಅದಕ್ಕೂ. ಏಕ್ದಮ್ ಘಾಟ್ ಅಲ್ಲ ಇಲ್ಲಿ. ಬಾವಲಿ ನೋಡು, ಇಲ್ಲಿ ನೋಡು, ಸ್ವಲ್ಪ ಬಾವಲಿ ಇಲ್ಲ. ಇದೆಂತ ಹಾವು ಅಲ್ವಾ? ಬೇರ್ ಬಂದದ ಇಲ್ಲಿ ನೋಡು, ಇದ್ರೊಳಗೆ ಬೇರ್ ಬಂದದೆ. ಹೆಂಗೆ ಪುಡಿಯಕ್ಕ ಹಾಕಕ್ಕೆಲ್ಲ ಬಂದು ಹೊಡಿಬೋದು. ಇಲ್ಲ ಹಾವು ಅಂತ ಮಾಡಿದೆ ಮರ ಫಸ್ಟಿಗೆ. ಬಾವಲಿ ಮಾತ್ರ ರಾಶಿ. ಅಯ್ಯಪ್ಪ ಅಲ್ಲಿ ಒಳಗೆ ಬಾವಲಿ ಕಣ ಇಲ್ಕೊಂಡು ಅದನ್ನು ತೋರ್ಸಂಬಂಗ ಎತ್ತಿಯವ್ರೆ. ಒಳಗೆ ಹೋಗ್ಬಿಟ್ರೆ ಹರ್ಕತ್ ನಿಂತದ ನಮ್ಮನ್ನ ಬಾವಲಿ. ಅದು ಕಣ್ಕಂಬಿಲ್ಲ ಅದಕ್ಕೆ. ಈಗ ಲೈಟ್ ತಂದರೆ ಬಾವಲಿ ನಮ್ಮನ್ನ ಕಚ್ಚಿಗಣೆ ತಿಂತದ ಒಳಗೆ. ಸೌಂಡ್ ಮಾಡ್ತಾ ಹೋಯ್ತದೆ. ಸೌಂಡ್ ವಾಪಸ್ ಗಾಡಿಗೆ ಹೊಡೆದ್ರೆ ಅದ್ಲೇನೋ ಅದಂತ ಅದು ರಿಫ್ಲೆಕ್ಟ್ ಆಯ್ತಲ್ಲ, ಅದ್ರಿಂದ ಹೋಗುದು ಅದು. ನಿನ್ನ ಮಗದ ಹತ್ರ ಬಂದ ಸೌಂಡ್ ಮಾಡಿ ಅದು ಹಿಂಗೆ ಹೊಡೆದು ವಾಪಸ್ ಹೋಯ್ತದೆ ಹಿಂಗೆ. ಹೋಗ ಅದರಿಂದ ತಿರ್ಗೋತದೆ ಇಲ್ಲೇನೋ ಅದಂತ, ಅದಕ್ಕೆ ಸೌಂಡ್ ಮಾಡ್ಕೊಂತ ಹೋಗುದು. ಕೊಟ್ಟಿಗೆ ಗೊತ್ತದ ಹಂಗಾರೆ. ಗೊತ್ತಾಯ್ತು ಅದಕ್ಕೆ ಹಿಂಗೆ ವಾಪಸ್ ಹೋಗಿ ಹೊಡಿತದೆ ಅದಕ್ಕೆ. ಇಲ್ಲೇನೋ ಗಡ್ಡು ಗೋಡಿ ಅದಂತ ಓಕೆ. ನಮ್ಮ ಅಣ್ಣ ಧೈರ್ಯ ಮಾಡಿ ಹೋಗ್ತಾವನೆ. ಪ್ರೈಮ್ ಟೈಮ್ದಾಗ ಇದು ಹೆಂಗಿರ್ಬೋದಲ್ಲ? ಮ್ಯಾನ್ ಹತ್ತೋಯ್ತ ನೋಡಿ, ಮ್ಯಾನ್ ಹತ್ತಕ್ಕೆ ಮಾಡೋರು ಕಣ ಇಲ್ಲಿ. ಇದು ಮ್ಯಾನ್ ಹತ್ತಕ್ಕೆ ಮಾಡೋದು ಇರ್ತಾನೆ ಮ್ಯಾನ್ ಎಲ್ಲಿ ಮತ್ತೆ ನೀವು ಇಬ್ಬರು ಹತ್ತಿ ಇಸ್ಕೊಬಿಡು. ಅಬಾಂಡೆಂಟ್ ಥರ ಇಲ್ಲ, ಎಂಥದ್ದು ಇಲ್ಲ, ಖಾಲಿ. ಸೊ ನಮ್ಮ ಲೋಕನಾಥ್ ಜೈನ್ ಸರ್ನ ಬಂದಿದ್ರೆ ತುಂಬ ಹಿಸ್ಟ್ರಿ ಹೇಳೋರು, ಇದು ಇಂಚು ಹೇಳೋರು. ಸೊ ಅವರು ಬರಲಿಲ್ಲ. ಸೊ ಇಲ್ಲೇ ಒಂದು ವ್ಯೂ ಪಾಯಿಂಟ್ ಕೂಡ ಇದೆ. ಸೊ ವ್ಯೂ ಪಾಯಿಂಟ್ ಹುಡ್ಕೋದು ಅಂದರೆ ನಮ್ಗೆ ಖುಷಿ. ಸೊ ಇದು ಯಾವುದೋ ಒಂದು ಶಾಸನ 24 ಕಂಬ ಅಂತಂತೆ ಇದೇ ಥರದ್ದು. ಒಂದು ಕಂಬ ಇದು ಒಂದು ತೀರ್ಥಂಕರು,
ಎರಡು ತೀರ್ಥಂಕರು 3 ಹಾಗೆ 24 ಕಂಬದ ಅದ ಇಲ್ಲಿ ಸುತ್ತ 24 ತೀರ್ಥಂಕರ ಪ್ರತಿಮೆ ಅದಂತೆ ಇಲ್ಲಿ. ಇದು ಫಸ್ಟು. ಸೊ ಹಿಂಗೆ ಸುತ್ತಾಕೊಂಡು ಹಿಂಗೆ ಹೋದರೆ ಅಲ್ಲಿ ಒಂದು ಅದು 24th ಮಹಾವೀರ ತೀರ್ಥಂಕರು, 23 ಪಾರ್ಶ್ವನಾಥ. ಸೊ ಮತ್ತುಳಿದು 21 ಶೇಖರ್ ಭಟ್ರು. ಸೊ ಇಲ್ಲಿ ಯಾವುದೋ ಒಂದು ಶಾಸನ ಉಂಟು. ಸೊ ಇದನ್ನು ಓದಕ್ಕೆ ನಮ್ಮ ಸಮಾಜ ಸರ್ ರಾಜ್ಕುಮಾರ್ ಸರ್ ಪಕ್ಕ ನನ್ನ ವಿಡಿಯೋ ನೋಡ್ತಾರೆ. ಏನಿದು ಇದು ಬರೀ ನೋಡೋದಷ್ಟೇ ನಾವು. ಇದೇ ಚಂದ್ರಗಿರಿ ಬೆಟ್ಟ. ಈ ಚಂದ್ರಗಿರಿ ಬೆಟ್ಟದ ಮೇಲೆ ಆವಾಗ ರಾಜರ ಕಾಲದಲ್ಲಿ ಏನು ಸಂಗೀತ ಕಾರ್ಯಕ್ರಮ ಮಾಡೋದನ್ನು ಅಲ್ಲಿ ಇಂದ್ರಗಿರಿ ಬೆಟ್ಟ ಅಂತ ಇದೆ. ಆ ಇಂದ್ರಗಿರಿ ಬೆಟ್ಟದ ಮೇಲಿಂದ ನೋಡ್ತಿದ್ರಂತೆ ಆವಾಗಿನ ಕಾಲದಲ್ಲಿ, ರಾಜರ ಕಾಲದಲ್ಲಿ. ಸೊ ಇದು ಯಾವುದೋ ಪಾಗರ ಮೇಲೆ ಬಂದು ನಿಂತಾರೆ ಈಗ. ನೆಟ್ವರ್ಕ್ ಅದಲ್ಲ ಇಲ್ಲಿ, ನೆಟ್ವರ್ಕ್ 4G ಒಂದು ಬುಟ್ಟಿ ಕೆಳಗಿರ್ಬೇಕು. ಇಷ್ಟ ಮಾಡ್ತೀಯಾ? ಜಿಡ್ಕ ಹೋಗಂತ. ಹೇಗಿತ್ತು ಸಾಳುವ ಸಾಮ್ರಾಜ್ಯ, ಚನ್ನಭೈರಾದೇವಿ ಸಾಮ್ರಾಜ್ಯ, ಪೆಪ್ಪರ್ ಕ್ವೀನ್ ಸಾಮ್ರಾಜ್ಯ, ಚಂದ್ರಗಿರಿ, ಇಂದ್ರಗಿರಿ ನಾವು ತೋರಿಸಿಲ್ಲ. ಸೊ ಟೈಮ್ ಆಯಿತು. ಈ ಇಂದ್ರಗಿರಿ ಚಂದ್ರಗಿರಿ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ನಮ್ಮ ಲೆನ್ಸಿಂದ ನಿಮ್ಮ ಫೀಡ್ಗೆ ಬರ್ತೀವಿ. ಸೊ ಅಲ್ಲಿ ತನಕ ಪೀಸ್ ಔಟ್.